ವಿಲಾಸಿ ಕಾರು ಪೋರ್ಷೆ ಚಾಲನೆ ಮಾಡಿ ಇಬ್ಬರು ಸಾವಿಗೆ ಕಾರಣವಾಗಿದ್ದ ಬಾಲಕನಿಗೆ ರಸ್ತೆ ಸುರಕ್ಷತೆ ಮತ್ತು ಪರಿಹಾರ ಕುರಿತು 300 ಪದಗಳ ಪ್ರಬಂಧ ಬರೆಯಬೇಕು ಎಂದು ಆದೇಶಿಸಿದೆ. ಬಾಲ ನ್ಯಾಯಾಲಯ ಮಂಡಳಿಯು ಜಾಮೀನು ನೀಡಿದೆ. ಈ ಪ್ರಕರಣದಲ್ಲಿ ಬಾಲಕನ ತಂದೆ, ರಿಯಲ್ ಎಸ್ಟೇಟ್ ಉದ್ಯಮಿ ವಿರುದ್ಧವೂ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಬಾಲಕನನ್ನ ವಯಸ್ಕನನ್ನಾಗಿಯೇ ಪರಿಗಣಿಸಿ ವಿಚಾರಣೆಗೆ ಒಳಪಡಿಸಲು ಕೋರ್ಟ್ನ ಅನುಮತಿ ಕೋರುವುದಾಗಿ ತಿಳಿಸಿದ್ದಾರೆ. ಭಾನುವಾರ ಇಲ್ಲಿನ ಕಲ್ಯಾಣಿ ನಗರದಲ್ಲಿ ಪೋರ್ಷೆ ಕಾರನ್ನ 17 ವರ್ಷ ವಯಸ್ಸಿನ ಬಾಲಕ ಚಾಲನೆ ಮಾಡುತ್ತಿದ್ದ. ಒಂದು ಹಂತದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಡಿಕ್ಕಿಯಾಗಿ ಬೈಕ್ನಲ್ಲಿ ತೆರಳುತ್ತಿದ್ದ ಇಬ್ಬರು ಮೃತಪಟ್ಟಿದ್ರು. ಪೊಲೀಸರ ಪ್ರಕಾರ ಅವಘಡ ನಡೆದ ಸಂದರ್ಭದಲ್ಲಿ ಬಾಲಕನು ಮದ್ಯ ಸೇವಿಸಿದ್ದ. ನ್ಯಾಯಮಂಡಳಿಯು ಬಾಲಕನನ್ನ ಮದ್ಯ ನಿರ್ಮೂಲನಾ ಕೇಂದ್ರಕ್ಕೆ ಸಮಾಲೋಚನೆಗಾಗಿ ಕಳುಹಿಸಬೇಕು ಎಂದು ಸೂಚಿಸಿತು. ಅಪಘಾತದ ಹಿಂದೆಯೇ ಪೊಲೀಸರು ಬಾಲಕನನ್ನ ಬಾಲ ನ್ಯಾಯಮಂಡಳಿ ಎದುರು ಹಾಜರುಪಡಿಸಿದ್ರು. ಅಲ್ಲಿ ಗಂಟೆಯೊಳಗೆ ಜಾಮೀನು ದೊರೆತಿತ್ತು. ಜಾಮೀನು ನೀಡಿದ ನ್ಯಾಯಮಂಡಳಿಯು ಕಾನೂನು ಸಂಘರ್ಷವನ್ನ ಎದುರಿಸುತ್ತಿರುವ ಬಾಲಕನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಭೇಟಿ ನೀಡಿ ರಸ್ತೆ ಸಂಚಾರ ನಿಯಮಗಳನ್ನು ಅರಿಯಬೇಕು ಹಾಗೂ ರಸ್ತೆ ಸುರಕ್ಷತೆ ಹಾಗೂ ಅದರ ಪರಿಹಾರೋಪಾಯಗಳ ಕುರಿತು 15 ದಿನದಲ್ಲಿ 300 ಪದಗಳ ಪ್ರಬಂಧ ಸಲ್ಲಿಸಬೇಕು ಎಂದು ಆದೇಶಿಸಿತ್ತು. ಈ ಮಧ್ಯೆ ಪೊಲೀಸರು ಬಾಲಕನ ವಿರುದ್ಧ ಐಪಿಸಿ ಸೆಕ್ಷನ್ 304 ಹಾಗೂ ಮೋಟಾರು ವಾಹನ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸಿದ್ದಾರೆ. ಸ್ನೇಹಿತರ ಗುಂಪೊಂದು ಬೈಕ್ನಲ್ಲಿ ಕಲ್ಯಾಣಿ ನಗರದಲ್ಲಿ ತೆರಳುವಾಗ ಮಧ್ಯಾಹ್ನ 3:15ಕ್ಕೆ ಅಪಘಾತ ಸಂಭವಿಸಿತ್ತು. ಪೋರ್ಷೆ ಕಾರು ಡಿಕ್ಕಿ ರಭಸಕ್ಕೆ 24 ವರ್ಷ ವಯಸ್ಸಿನ ಅನಿಸ್, ಅವಾಧಿಯಾ ಅಶ್ವಿನಿ ಕಾಸ್ಟಾ ಮೃತಪಟ್ಟಿದ್ರು. ಇಬ್ಬರು ಮಧ್ಯಪ್ರದೇಶದವರಾಗಿದ್ರು. ವಿಲಾಸಿ ಕಾರು ಪೋರ್ಷೆ ಚಾಲನೆ ಮಾಡಿ ಇಬ್ಬರು ಸಾವಿಗೆ ಕಾರಣವಾಗಿದ್ದ ಬಾಲಕನಿಗೆ ರಸ್ತೆ ಸುರಕ್ಷತೆ ಮತ್ತು ಪರಿಹಾರ ಕುರಿತು 300 ಪದಗಳ ಪ್ರಬಂಧ ಬರೆಯಬೇಕು ಎಂದು ಆದೇಶಿಸಿದೆ. ಬಾಲ ನ್ಯಾಯಾಲಯ ಮಂಡಳಿಯು ಜಾಮೀನು ನೀಡಿದೆ. ಈ ಪ್ರಕರಣದಲ್ಲಿ ಬಾಲಕನ ತಂದೆ, ರಿಯಲ್ ಎಸ್ಟೇಟ್ ಉದ್ಯಮಿ ವಿರುದ್ಧವೂ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಬಾಲಕನನ್ನ ವಯಸ್ಕನನ್ನಾಗಿಯೇ ಪರಿಗಣಿಸಿ ವಿಚಾರಣೆಗೆ ಒಳಪಡಿಸಲು ಕೋರ್ಟ್ನ ಅನುಮತಿ ಕೋರುವುದಾಗಿ ತಿಳಿಸಿದ್ದಾರೆ. ಭಾನುವಾರ ಇಲ್ಲಿನ ಕಲ್ಯಾಣಿ ನಗರದಲ್ಲಿ ಪೋರ್ಷೆ ಕಾರನ್ನ 17 ವರ್ಷ ವಯಸ್ಸಿನ ಬಾಲಕ ಚಾಲನೆ ಮಾಡುತ್ತಿದ್ದ. ಒಂದು ಹಂತದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಡಿಕ್ಕಿಯಾಗಿ ಬೈಕ್ನಲ್ಲಿ ತೆರಳುತ್ತಿದ್ದ ಇಬ್ಬರು ಮೃತಪಟ್ಟಿದ್ರು. ಪೊಲೀಸರ ಪ್ರಕಾರ ಅವಘಡ ನಡೆದ ಸಂದರ್ಭದಲ್ಲಿ ಬಾಲಕನು ಮದ್ಯ ಸೇವಿಸಿದ್ದ. ನ್ಯಾಯಮಂಡಳಿಯು ಬಾಲಕನನ್ನ ಮದ್ಯ ನಿರ್ಮೂಲನಾ ಕೇಂದ್ರಕ್ಕೆ ಸಮಾಲೋಚನೆಗಾಗಿ ಕಳುಹಿಸಬೇಕು ಎಂದು ಸೂಚಿಸಿತು. ಅಪಘಾತದ ಹಿಂದೆಯೇ ಪೊಲೀಸರು ಬಾಲಕನನ್ನ ಬಾಲ ನ್ಯಾಯಮಂಡಳಿ ಎದುರು ಹಾಜರುಪಡಿಸಿದ್ರು. ಅಲ್ಲಿ ಗಂಟೆಯೊಳಗೆ ಜಾಮೀನು ದೊರೆತಿತ್ತು. ಜಾಮೀನು ನೀಡಿದ ನ್ಯಾಯಮಂಡಳಿಯು ಕಾನೂನು ಸಂಘರ್ಷವನ್ನ ಎದುರಿಸುತ್ತಿರುವ ಬಾಲಕನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಭೇಟಿ ನೀಡಿ ರಸ್ತೆ ಸಂಚಾರ ನಿಯಮಗಳನ್ನು ಅರಿಯಬೇಕು ಹಾಗೂ ರಸ್ತೆ ಸುರಕ್ಷತೆ ಹಾಗೂ ಅದರ ಪರಿಹಾರೋಪಾಯಗಳ ಕುರಿತು 15 ದಿನದಲ್ಲಿ 300 ಪದಗಳ ಪ್ರಬಂಧ ಸಲ್ಲಿಸಬೇಕು ಎಂದು ಆದೇಶಿಸಿತ್ತು. ಈ ಮಧ್ಯೆ ಪೊಲೀಸರು ಬಾಲಕನ ವಿರುದ್ಧ ಐಪಿಸಿ ಸೆಕ್ಷನ್ 304 ಹಾಗೂ ಮೋಟಾರು ವಾಹನ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸಿದ್ದಾರೆ. ಸ್ನೇಹಿತರ ಗುಂಪೊಂದು ಬೈಕ್ನಲ್ಲಿ ಕಲ್ಯಾಣಿ ನಗರದಲ್ಲಿ ತೆರಳುವಾಗ ಮಧ್ಯಾಹ್ನ 3:15ಕ್ಕೆ ಅಪಘಾತ ಸಂಭವಿಸಿತ್ತು. ಪೋರ್ಷೆ ಕಾರು ಡಿಕ್ಕಿ ರಭಸಕ್ಕೆ 24 ವರ್ಷ ವಯಸ್ಸಿನ ಅನಿಸ್, ಅವಾಧಿಯಾ ಅಶ್ವಿನಿ ಕಾಸ್ಟಾ ಮೃತಪಟ್ಟಿದ್ರು. ಇಬ್ಬರು ಮಧ್ಯಪ್ರದೇಶದವರಾಗಿದ್ರು. ವಿಲಾಸಿ ಕಾರು ಪೋರ್ಷೆ ಚಾಲನೆ ಮಾಡಿ ಇಬ್ಬರು ಸಾವಿಗೆ ಕಾರಣವಾಗಿದ್ದ ಬಾಲಕನಿಗೆ ರಸ್ತೆ ಸುರಕ್ಷತೆ ಮತ್ತು ಪರಿಹಾರ ಕುರಿತು 300 ಪದಗಳ ಪ್ರಬಂಧ ಬರೆಯಬೇಕು ಎಂದು ಆದೇಶಿಸಿದೆ. ಬಾಲ ನ್ಯಾಯಾಲಯ ಮಂಡಳಿಯು ಜಾಮೀನು ನೀಡಿದೆ. ಈ ಪ್ರಕರಣದಲ್ಲಿ ಬಾಲಕನ ತಂದೆ, ರಿಯಲ್ ಎಸ್ಟೇಟ್ ಉದ್ಯಮಿ ವಿರುದ್ಧವೂ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಬಾಲಕನನ್ನ ವಯಸ್ಕನನ್ನಾಗಿಯೇ ಪರಿಗಣಿಸಿ ವಿಚಾರಣೆಗೆ ಒಳಪಡಿಸಲು ಕೋರ್ಟ್ನ ಅನುಮತಿ ಕೋರುವುದಾಗಿ ತಿಳಿಸಿದ್ದಾರೆ. ಭಾನುವಾರ ಇಲ್ಲಿನ ಕಲ್ಯಾಣಿ ನಗರದಲ್ಲಿ ಪೋರ್ಷೆ ಕಾರನ್ನ 17 ವರ್ಷ ವಯಸ್ಸಿನ ಬಾಲಕ ಚಾಲನೆ ಮಾಡುತ್ತಿದ್ದ. ಒಂದು ಹಂತದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಡಿಕ್ಕಿಯಾಗಿ ಬೈಕ್ನಲ್ಲಿ ತೆರಳುತ್ತಿದ್ದ ಇಬ್ಬರು ಮೃತಪಟ್ಟಿದ್ರು. ಪೊಲೀಸರ ಪ್ರಕಾರ ಅವಘಡ ನಡೆದ ಸಂದರ್ಭದಲ್ಲಿ ಬಾಲಕನು ಮದ್ಯ ಸೇವಿಸಿದ್ದ. ನ್ಯಾಯಮಂಡಳಿಯು ಬಾಲಕನನ್ನ ಮದ್ಯ ನಿರ್ಮೂಲನಾ ಕೇಂದ್ರಕ್ಕೆ ಸಮಾಲೋಚನೆಗಾಗಿ ಕಳುಹಿಸಬೇಕು ಎಂದು ಸೂಚಿಸಿತು. ಅಪಘಾತದ ಹಿಂದೆಯೇ ಪೊಲೀಸರು ಬಾಲಕನನ್ನ ಬಾಲ ನ್ಯಾಯಮಂಡಳಿ ಎದುರು ಹಾಜರುಪಡಿಸಿದ್ರು. ಅಲ್ಲಿ ಗಂಟೆಯೊಳಗೆ ಜಾಮೀನು ದೊರೆತಿತ್ತು. ಜಾಮೀನು ನೀಡಿದ ನ್ಯಾಯಮಂಡಳಿಯು ಕಾನೂನು ಸಂಘರ್ಷವನ್ನ ಎದುರಿಸುತ್ತಿರುವ ಬಾಲಕನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಭೇಟಿ ನೀಡಿ ರಸ್ತೆ ಸಂಚಾರ ನಿಯಮಗಳನ್ನು ಅರಿಯಬೇಕು ಹಾಗೂ ರಸ್ತೆ ಸುರಕ್ಷತೆ ಹಾಗೂ ಅದರ ಪರಿಹಾರೋಪಾಯಗಳ ಕುರಿತು 15 ದಿನದಲ್ಲಿ 300 ಪದಗಳ ಪ್ರಬಂಧ ಸಲ್ಲಿಸಬೇಕು ಎಂದು ಆದೇಶಿಸಿತ್ತು. ಈ ಮಧ್ಯೆ ಪೊಲೀಸರು ಬಾಲಕನ ವಿರುದ್ಧ ಐಪಿಸಿ ಸೆಕ್ಷನ್ 304 ಹಾಗೂ ಮೋಟಾರು ವಾಹನ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸಿದ್ದಾರೆ. ಸ್ನೇಹಿತರ ಗುಂಪೊಂದು ಬೈಕ್ನಲ್ಲಿ ಕಲ್ಯಾಣಿ ನಗರದಲ್ಲಿ ತೆರಳುವಾಗ ಮಧ್ಯಾಹ್ನ 3:15ಕ್ಕೆ ಅಪಘಾತ ಸಂಭವಿಸಿತ್ತು. ಪೋರ್ಷೆ ಕಾರು ಡಿಕ್ಕಿ ರಭಸಕ್ಕೆ 24 ವರ್ಷ ವಯಸ್ಸಿನ ಅನಿಸ್, ಅವಾಧಿಯಾ ಅಶ್ವಿನಿ